ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ನಾನು ಬಹಳಷ್ಟು ವೇದಿಕೆಗೆ ಹೋದಾಗ ಎಲ್ಲೋ ಒಂದ್ ವಿಚಾರನೋ ಎರಡು ವಿಚಾರನೋ ಕೇಳ್ಕೊತಾ ಇದ್ವಿ. ಇವತ್ತು ಸಾಕಷ್ಟು ಕ್ಷೇತ್ರಗಳಿಂದ ಬಂದು ನಮ್ಗೆ ಸಾಕಷ್ಟು ವಿಷಯನ ಇದೆ. ಗಣ್ಯರಿಗೆ ದಯವಿಟ್ಟು ಎಲ್ಲರೂ ಚಪ್ಪಾಳೆಯ ಮೂಲಕ ಎಲ್ಲ ಗಣ್ಯರಿಗೂ ನಾನು ಗೌರವವನ್ನ ಸಲ್ಲಿಸಬೇಕು ಅಂತ ಕೇಳ್ಕೊತೀನಿ. ಮತ್ತು ಸುಧರ್ಮ ಸಾಂಸ್ಕೃತಿಕ ಸಂಘದಿಂದ ಮಹಿಳಾ ದಿನಾಚರಣೆಯ ವಿಶೇಷವಾದ ಕಾರ್ಯಕ್ರಮವನ್ನ ಗೌರವನವರು ಆಯೋಜಿಸಿದ್ದಾರೆ. ಅವರಿಗೆ ವಿಶೇಷ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಅವ್ರಿಗೂ ಕೂಡ ಒಂದು ಚಪ್ಪಾಳೆಯನ್ನ ಕೊಡ್ತೀವಿ. ಇವತ್ತು 4 ಕೃತಿಗಳು, ಒಂದಲ್ಲ ಎರಡಲ್ಲ ಮೂರಲ್ಲ 4 ಕೃತಿಗಳ ಒಡತಿ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ಚುಟುಕು ರಾಣಿ ಅಂತಾನೆ ಹೆಸರು ಪಡ್ಕೊಂಡಿರುವಂತಹ ಪದ್ಮಾವತಿ ಚಂದ್ರ ಅವರು ಕೂಡ 4 ಕೃತಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅವರಿಗೆ ಒಂದು ವಿಶೇಷ ಅಭಿನಂದನೆಗಳನ್ನ ತಿಳಿಸ್ತೀವಿ. ಸಾಕಷ್ಟು ಜನ ನೋಡ್ತಾ ಇರ್ತೀವಿ, ಸಾಕಷ್ಟು ಜನ ಯಾರು ಪ್ರೋತ್ಸಾಹ ಕೊಟ್ಟಿರಲಿಲ್ಲ ನನಗೆ. ಅಂಥದ್ರಲ್ಲಿ ನನ್ನನ್ನು ಇವತ್ತು ಈ ವೇದಿಕೆಗೆ ತಂದಿದ್ದಾರೆ ಅಂತಂದ್ರೆ ಆ ಕ್ರೆಡಿಟ್ ಕೂಡ ನಾನು ಪದ್ಮಾವತಿ ಮೇಡಮ್ ಅವ್ರಿಗೆ ಹೇಳ್ತೀನಿ. ಬರೀ ನನ್ನನ್ನೇ ಅಲ್ಲ, ಸಾಕಷ್ಟು ಜನ ನನ್ನಂತವ್ರಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನನಗೆ ಸ್ವಲ್ಪ ವಿಶೇಷವಾದ ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ ಅವರು. ಸೊ ನನಗೆ ತುಂಬಾ ಖುಷಿ ಅನ್ನಿಸ್ತಾ ಇದೆ. ಇವತ್ತು ಅಧ್ಯಕ್ಷ ಸ್ಥಾನ ಕೂಡ ನನಗೆ ಅವರು ಮತ್ತೆ ಗೌರವ್ನವರು ನನಗೆ ನಿಭಾಯಿಸಿ ಅಂತ ಹೇಳಿದ್ದಾರೆ. ಹೇಗೆ ನಿಭಾಯಿಸಿದಿನೋ ಗೊತ್ತಿಲ್ಲ. ಒಂದೆರಡು ಮಾತಿನ ಮೂಲಕ ನಾನು ಕವಿಗಳು ಹೇಗೆ ಬರ್ತಿದ್ದಾರೆ ಏನು ಅಂತ ವಿಚಾರ ಹೇಳ್ತೀನಿ. ಒಂದಷ್ಟು ಇವತ್ತು ವಿಶೇಷ ಅಂತಂದ್ರೆ ಬಹಳ ಒಬ್ಬ ದೊಡ್ಡ ವ್ಯಕ್ತಿಯನ್ನು ನಮ್ಗೆ ಪರಿಚಯ ಮಾಡ್ಕೊಟ್ಟಿದ್ದಾರೆ. ಶ್ರೀಮತಿ ಎಂ ನಾಗರತ್ನ ಅವರು. ನಾಗರತ್ನಮ್ಮ ಅವರಿಗೆ ಒಂದು ಸನ್ಮಾನವನ್ನ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಒಂದು ಅಭಿನಂದನೆಯನ್ನ ತಿಳಿಸ್ತೇನೆ ಈ ವೇದಿಕೆ ಮೂಲಕ. ಇವತ್ತಿನ ವಿಶೇಷ ಎಲ್ಲ ಮುಗಿದು. ಮತ್ತೆ ಹೆಣ್ಣಿನ ಬಗ್ಗೆ ಇವತ್ತು ಎಲ್ಲ ಕವಿತೆಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕೇವಲ 10 ಜನ ಪಾರ್ಟಿಸಿಪೇಷನ್ ಮಾಡಿದ್ದಾರೆ. 10 ಜನರ ಒಂದು ಪಾತ್ರಗಳು ಕೂಡ ಒಂದು ವಿಭಿನ್ನವಾಗಿರುವಂತಹ ಕವಿತೆಗಳಿತ್ತು. ಹೆಣ್ಣಿನ ಒಂದು ಸಾರ್ಥಕ ಬದುಕಿನ ಸುತ್ತ ಎಲ್ಲ ಕವಿತೆಗಳು ಇತ್ತು. ಆದ್ರೆ ಅರ್ಥಪೂರ್ಣವಾಗಿ ಬರ್ತಿದ್ರು ಎಲ್ಲರೂ ಕೂಡ. ಒಂದು ವಿಶೇಷ ಅಂದ್ರೆ ಸಾಲುಮರದ ತಿಮ್ಮಕ್ಕ ಅವ್ರ ಬಗ್ಗೆ ಇವತ್ತು ಪುಸ್ತಕ ಬಿಡುಗಡೆ ಆಯಿತು. ಆ ಪುಸ್ತಕದ ಬಿಡುಗಡೆಯ ಜೊತೆಗೆ ಕವಿತೆ ಕೂಡ ಒಂದಿಬ್ರು ವಾಚನ ಮಾಡಿದ್ರು. ಅವರಿಬ್ಬರಿಗೂ ಕೂಡ ನಾನು ಅಭಿನಂದನೆಯನ್ನು ತಿಳಿಸ್ತೀನಿ. ಒಂದಷ್ಟು ಜಾನಪದ ಒಂದು ಕವಿತೆ ಹಾಡಿನ ರೂಪದಲ್ಲಿ ಬಂತು. ಅದು ಕೂಡ ಸಾಲುಗಳು ಚೆನ್ನಾಗಿ ಬರೆದಿದ್ದಾರೆ. ಸೊ ಎಲ್ಲರೂ ಇವತ್ತು ಕವಿತೆ ಚೆನ್ನಾಗಿ ಮೂಡಿ ಬಂದಿದೆ. ಈ ವೇದಿಕೆಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ, ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ಗೌರವ್ನವರಿಗೆ ಈ ಮೂಲಕ ನಾನು ಅಭಿನಂದನೆ ಮತ್ತು ಧನ್ಯವಾದಗಳನ್ನ ತಿಳಿಸ್ತೀನಿ. ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಮಾನಸ ಕೇಕೆ ಅವರು ವೇದಿಕೆಗೆ ಕುಳಿತುಕೊಳ್ಬೇಕು. ಎಲ್ಲರೂ ಈಗ ಒಂದು ಉಪಹಾರವನ್ನ ಏರ್ಪಡಿಸಿದ್ದಾರೆ, ಅದನ್ನ ಸ್ವೀಕಾರ ಮಾಡಿ ಹೋಗ್ಬೇಕು. ಬನ್ನಿ, ಲಕ್ಷ್ಮೀ ಪ್ರಶಾಂತ್ ಅವರು ವೇದಿಕೆಗೆ ಬರಬೇಕು. ಮಾನಸ ಅವರು, ಈ ಲಕ್ಷ್ಮೀ ಪ್ರಶಾಂತ್ ಅವರು ನನಗೆ ಬೆನ್ನೆಲುಬು. ನಾನು ಏನೇ ಮಾಡಿದ್ರು ಅದಕ್ಕೆ ಕಾರಣ ಆ ಪುಸ್ತಕಗಳು ಹಾಕ್ಬೇಕು ಅಂದ್ರೆ ಒಂದೊಂದು ಅಕ್ಷರನೂ ತಿದ್ದಿ ತೀಡಿ ನನ್ನ ಇರೋ ಒತ್ತಡದಲ್ಲಿ ಅವರು ತುಂಬಾ ಅದರಲ್ಲಿ ಇನ್ವಾಲ್ವ್ಮೆಂಟ್ ತುಂಬಾ ಇರುತ್ತೆ. ಅದಕ್ಕೆ ಅವ್ರಿಗೆ ನಾನು ಈ ಒಂದು ವೇದಿಕೆ ಮೂಲಕ ನನ್ನ ವೈಯಕ್ತಿಕವಾಗಿ ಕೂಡ ನಾನು ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇನ್ನು ಮಾನಸ ಅವರು ನನ್ನ ಬಗ್ಗೆ ಅಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದಾರೆ. ಸಂತೋಷ ವಿಚಾರ. ಬಂದ್ಬಿಡಿ, ಇನ್ನೇನು ಆಯ್ತಲ್ಲ, ಈ ಕಡೆ ಬಂದು ಸೊ ಇಂದಿನ ಕಾರ್ಯಕ್ರಮದಲ್ಲಿ ಇವರ ಒಂದು ಕೆಲಸ ಕೂಡ ನಾವು ಮೆಚ್ಚುವಂಥದ್ದು. ಕವಿಗೋಷ್ಠಿ ಅಧ್ಯಕ್ಷತೆಯನ್ನು ವಹಿಸಿದ್ರು ಮಾನಸ ಕೇಕೆ ಅವರು. ಲಕ್ಷ್ಮೀ ಪ್ರಶಾಂತ್ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ರು. ಸುಧರ್ಮ ಸಾಂಸ್ಕೃತಿಕ ಸಂಘದ ವತಿಯಿಂದ ಇವರಿಗೆ ಒಂದು ಪ್ರೀತಿಯ ಗೌರವ ಸನ್ಮಾನ ಇಲ್ಲ ಇರಮ್ಮ ಅವರೆಲ್ಲ